ಹಾಯ್ ಪ್ರಶಿಕ್ಷಣಾರ್ಥಿಗಳೇ, ಸ್ವಾಗತ. ಈ ಅಧಿವೇಶನದಲ್ಲಿ ನಾವು ವಿವಿಧ ರೀತಿಯ ವಾಹನಗಳನ್ನ ಗುರುತಿಸಿ ಕಲಿಯುತ್ತೇವೆ. ಈ ಅಧಿವೇಶನದ ಕೊನೆಯಲ್ಲಿ ನೀವು ವರ್ಗೀಕರಣ ಮತ್ತು ವಿವಿಧ ರೀತಿಯ ವಾಹನಗಳ ಬಗ್ಗೆ ಸ್ಪಷ್ಟ ಜ್ಞಾನವನ್ನ ಪಡೆಯಲು ಸಾಧ್ಯವಾಗುತ್ತದೆ. ವಾಹನಗಳ ವರ್ಗೀಕರಣದೊಂದಿಗೆ ಪ್ರಾರಂಭಿಸೋಣ. ಕೇಂದ್ರ ಮೋಟಾರು ವಾಹನ ಕಾಯ್ದೆ ಪ್ರಕಾರ ವಾಹನಗಳನ್ನು ಸಾಮಾನ್ಯವಾಗಿ ಚಕ್ರ, ಬಳಸಿದ ಇಂಧನ, ಬಾಡಿ, ಡ್ರೈವ್ ಎಂಜಿನ್ ಸ್ಥಾನ, ಸ್ಟೀರಿಂಗ್ ಮತ್ತು ಪ್ರಸರಣವನ್ನ ಆಧರಿಸಿ ವರ್ಗೀಕರಿಸಲಾಗಿದೆ. ಕೇಂದ್ರ ಮೋಟಾರು ವಾಹನ ಕಾಯ್ದೆಯ ಆಧಾರದ ಮೇಲೆ ವಾಹನಗಳನ್ನು ಮೋಟಾರು ಸೈಕಲ್, ಅಮಾನ್ಯ ಗಾಡಿ, ತ್ರಿಚಕ್ರ ವಾಹನಗಳು, ಲಘು ಮೋಟಾರು ವಾಹನ, ಮಧ್ಯಮ ಪ್ರಯಾಣಿಕ ಮೋಟಾರು ವಾಹನ, ಮಧ್ಯಮ ಸರಕು ವಾಹನ, ಭಾರಿ ಪ್ರಯಾಣಿಕ ಮೋಟಾರು ವಾಹನ, ಭಾರಿ ಸರಕು ವಾಹನ ಮತ್ತು ಇತರ ಯಾವುದೇ ಮೋಟಾರು ವಾಹನ ಎಂದು ವರ್ಗೀಕರಿಸಬಹುದು. ಒಂದು ನಿರ್ದಿಷ್ಟ ವಿವರಣೆ. ಚಕ್ರದ ಆಧಾರದ ಮೇಲೆ ವಾಹನಗಳನ್ನು ಟೂ ವೀಲರ್, 3 ಚಕ್ರಗಳು, 4 ಚಕ್ರಗಳು, 6 ಚಕ್ರಗಳು ಮತ್ತು ಮಲ್ಟಿ ಆಕ್ಸಲ್ ಎಂದು ವರ್ಗೀಕರಿಸಲಾಗಿದೆ. ಬಳಸಿದ ಇಂಧನವನ್ನು ಆಧರಿಸಿ ವಾಹನಗಳನ್ನು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ಎಲೆಕ್ಟ್ರಿಕ್ ವಾಹನ ಎಂದು ವರ್ಗೀಕರಿಸಬಹುದು. ಬಾಡಿ ಆಧಾರದ ಮೇಲೆ ವಾಹನಗಳನ್ನು ಸಲೂನ್, ಸೆಡಾನ್, ಹ್ಯಾಚ್ಬ್ಯಾಕ್, ಕನ್ವರ್ಟಬಲ್, ಸ್ಟೇಷನ್ ವ್ಯಾಗನ್, ವ್ಯಾನ್ ಮತ್ತು ವಿಶೇಷ ಉದ್ದೇಶ ಎಂದು ವರ್ಗೀಕರಿಸಲಾಗಿದೆ. ಚಾಲನೆಯ ಆಧಾರದ ಮೇಲೆ ವಾಹನಗಳನ್ನು ಫ್ರಂಟ್ ಎಂಜಿನ್ ಹಿಂಬದಿಯ ಚಕ್ರ ಡ್ರೈವ್, ಹಿಂದಿನ ಎಂಜಿನ್ ಹಿಂಬದಿಯ ಚಕ್ರ ಡ್ರೈವ್, ಮುಂಭಾಗದ ಎಂಜಿನ್ ಫ್ರಂಟ್ ವೀಲ್ ಡ್ರೈವ್ ಮತ್ತು 4 ಚಕ್ರ ಅಥವಾ ಆಲ್ ವೀಲ್ ಡ್ರೈವ್ ಎಂದು ವರ್ಗೀಕರಿಸಲಾಗಿದೆ. ಎಂಜಿನ್ನ ಸ್ಥಾನವನ್ನು ಆಧರಿಸಿ ವಾಹನಗಳನ್ನು ಮುಂಭಾಗದ ಅಡ್ಡ, ಮುಂಭಾಗದ ಉದ್ದ ಮತ್ತು ಹಿಂಭಾಗದ ಅಡ್ಡ ಎಂಜಿನ್ ಎಂದು ವರ್ಗೀಕರಿಸಲಾಗಿದೆ. ಸ್ಟೀರಿಂಗ್ ಆಧರಿಸಿ ವಾಹನಗಳನ್ನು ಸಾಂಪ್ರದಾಯಿಕ ಮ್ಯಾನ್ಯುವಲ್ ಸ್ಟೀರಿಂಗ್, ಪವರ್ ಸ್ಟೀರಿಂಗ್, ಹೈಡ್ರಾಲಿಕ್ ಮತ್ತು ಪವರ್ ಸ್ಟೀರಿಂಗ್ ಎಲೆಕ್ಟ್ರಿಕ್ ಎಂದು ವರ್ಗೀಕರಿಸಲಾಗಿದೆ. ಪ್ರಸರಣವನ್ನು ಆಧರಿಸಿ ವಾಹನಗಳನ್ನು ಹಸ್ತಚಾಲಿತ, ಸ್ವಯಂಚಾಲಿತ ಮತ್ತು ನಿರಂತರವಾಗಿ ವೇರಿಯಬಲ್ ಚಾಲಿತ ಎಂದು ವರ್ಗೀಕರಿಸಲಾಗಿದೆ. ಹಸ್ತಚಾಲಿತ ಬಹುವೇಗದ ಮೋಟಾರು ವಾಹನ ಪ್ರಸರಣ ವ್ಯವಸ್ಥೆಯಾಗಿದ್ದು, ಅಲ್ಲಿ ಚಾಲಕನು ಗೇರ್ ಸ್ಟಿಕ್ ಮತ್ತು ಕ್ಲಚ್ ಅನ್ನು ನಿರ್ವಹಿಸುವ ಮೂಲಕ ಗೇರ್ಗಳನ್ನು ಕೈಯಿಂದಲೇ ಆಯ್ಕೆ ಮಾಡಬೇಕು. ಸ್ವಯಂಚಾಲಿತ ಪ್ರಸರಣವು ಟಾರ್ಕ್ ಪರಿವರ್ತಕವನ್ನು ಬಳಸುತ್ತದೆ. ಪ್ಲಾನೆಟರಿ ಗೇರ್ ಸೆಟ್ ಮತ್ತು ಕ್ಲಚ್ಗಳು ಅಥವಾ ಬ್ಯಾಂಡ್ಗಳನ್ನು ವಾಹನದ ಫಾರ್ವರ್ಡ್ ಗೇರ್ಗಳನ್ನು ಸ್ವಯಂಚಾಲಿತವಾಗಿ ಬದಲಾಯಿಸುತ್ತದೆ. ಎಎಂಟಿ ಯಾಂತ್ರಿಕ ಕ್ಲಚ್ ಅನ್ನು ಬಳಸಿಕೊಳ್ಳುತ್ತದೆ, ಆದರೆ ಕ್ಲಚ್ನ ಕ್ರಿಯೆಯನ್ನು ಚಾಲಕನ ಕ್ಲಚ್ ಪೆಡಲ್ನಿಂದ ನಿಯಂತ್ರಿಸಲಾಗುವುದಿಲ್ಲ. ಸ್ವಯಂಚಾಲಿತ ಎಲೆಕ್ಟ್ರಾನಿಕ್, ನ್ಯೂಮ್ಯಾಟಿಕ್ ಅಥವಾ ಹೈಡ್ರಾಲಿಕ್ ನಿಯಂತ್ರಣಗಳನ್ನು ಬಳಸಿಕೊಂಡು ಗೇರ್ಗಳನ್ನು ಬದಲಾಯಿಸಲಾಗುತ್ತದೆ.
ಸಿವಿಟಿ ನಿರಂತರವಾಗಿ ವೇರಿಯಬಲ್ ಡ್ರೈವ್ ಅನುಪಾತವನ್ನು ಹೊಂದಿದೆ ಮತ್ತು ಗೇರ್ ಬದಲಾವಣೆಗಳಿಗೆ ಯಾವುದೇ ವಿರಾಮವಿಲ್ಲದೆ ಸ್ಥಿರವಾದ ವೇಗವರ್ಧಕ ಕರ್ವ್ ಅನ್ನು ನಿರ್ವಹಿಸಲು ಗೇರ್ಗಳಿಗಿಂತ ಬೆಲ್ಟ್ಗಳು, ಪುಲ್ಲಿಗಳು ಮತ್ತು ಸಂವೇದಕಗಳನ್ನು ಬಳಸುತ್ತದೆ. ಈ ಕಾರಣದಿಂದಾಗಿ ಒಂದು ಸಿವಿಟಿ ಇಂಜಿನ್ ಅನ್ನು ಅದರ ಅತ್ಯುತ್ತಮ ಶಕ್ತಿಯ ವ್ಯಾಪ್ತಿಯಲ್ಲಿ ಇರಿಸಬಹುದು. ಇದರಿಂದಾಗಿ ದಕ್ಷತೆ ಮತ್ತು ಅನಿಲ ಮೈಲೇಜ್ ಅನ್ನು ಹೆಚ್ಚಿಸುತ್ತದೆ. ಈಗ ನಾವು ವಿವಿಧ ರೀತಿಯ ವಾಹನಗಳನ್ನು ಗುರುತಿಸೋಣ. ಅವುಗಳೆಂದರೆ ಕಾರು, ಪಂಜಾಬ್ ದೇಹ ಅಥವಾ ನೇರ ಟ್ರಕ್, ಟ್ರಕ್ ಅರ್ಧ ದೇಹ, ಟ್ರಕ್ ಪ್ಲಾಟ್ಫಾರ್ಮ್ ಪ್ರಕಾರ, ಟ್ರ್ಯಾಕ್ಟರ್, ಆರ್ಟಿಕ್ಯುಲೇಟೆಡ್ ಟ್ರೈಲರ್ ಹೊಂದಿರುವ ಟ್ರಕ್, ಟ್ಯಾಂಕರ್, ಡೆಲಿವರಿ ವ್ಯಾನ್, ಡಂಪರ್ ಟ್ರಕ್, ಸ್ಟೇಷನ್ ವ್ಯಾಗನ್, ಪಿಕಪ್ ಮತ್ತು ಜೀಪ್. ಇದರಿಂದ ನೀವು ವರ್ಗೀಕರಣ ಮತ್ತು ವಿವಿಧ ರೀತಿಯ ವಾಹನಗಳ ಬಗ್ಗೆ ಸ್ಪಷ್ಟ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ.